ಎಜಿ ನ್ಯೂಸ್ಗೆ ಸ್ವಾಗತ. ಪರಿಶಿಷ್ಟ ಜಾತಿ ಅಲೆಮಾರಿ ಪಟ್ಟಿಯಲ್ಲಿ ಇರುವ ಅಧಿಕೃತ ಪಟ್ಟಿಯಿಂದ ಕೊರಚ ಕೊರಮ ಸಮುದಾಯವನ್ನ ಹೊರಗಿಡುವಂತೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಿಲುವಾದಿ ನಾರಾಯಣಸ್ವಾಮಿ ಕೊಟ್ಟಿರುವ ಹೇಳಿಕೆ ವಿರೋಧ ಮಾಡಿ ಡಿಸೆಂಬರ್ 30ರಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಶಿವಮೊಗ್ಗ ಜಿಲ್ಲಾ ಕೊರಚರ ಮಹಾಸಂಘದ ಗೌರವಾಧ್ಯಕ್ಷ ಕೆಎನ್ ಪ್ರಭು ತಿಳಿಸಿದರು. ಶಿವಮೊಗ್ಗ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕಳೆದ 18ರಂದು ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಅನಧಿಕೃತ ಸ್ವಯಂ ಪ್ರೇರಿತ ತಕ್ಷಣಕ್ಕೆ 49 ಸಮುದಾಯಗಳ ಸಂಘಟನೆಗಳ ಹೆಸರಲ್ಲಿ ಸುವರ್ಣ ಸೌಧದ ಹೊರಗೆ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲು ಕುಮ್ಮಕ್ಕು ಕೊಟ್ಟ ಕೆಲವು ಪುಡಿ ನಾಯಕರು ಅಲೆಮಾರಿ ಸಮುದಾಯದಲ್ಲಿ ಒಡಕು ತರುವಂತಹ ಪ್ರಯತ್ನ ಮಾಡಿದ್ದಾರೆ ಎಂದು ಆರೋಪಿಸಿದರು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಚಿಲುವಾದಿ ನಾರಾಯಣಸ್ವಾಮಿ ಅವರು ಅಲೆಮಾರಿ ಸಮುದಾಯಗಳ ಕುರಿತು ಇದುವರೆಗೂ ಎಲ್ಲೂ ಕೂಡ ಧ್ವನಿ ಎತ್ತದ ಅವರು ಅಧಿಕೃತವಾಗಿ ಅಲೆಮಾರಿ ಪಟ್ಟಿಯಲ್ಲಿ ಇರುವ ಕೊರಚ ಕೊರಮ ಸಮುದಾಯ ಒಳ ಮೀಸಲಾತಿ ಪಟ್ಟಿಗೆ ಸೇರಿರುವುದು ಇಲ್ಲ ಎಂಬ ಹೇಳಿಕೆ ಕೊಟ್ಟಿರುವುದು ಖಂಡನೀಯ ಎಂದಿದ್ದಾರೆ. ಪರಿಶಿಷ್ಟ ಜಾತಿಯ 51 ಜಾತಿಯನ್ನ ಒಳಗೊಂಡಂತೆ ಅಲೆಮಾರಿ ನಿಗಮ ಸ್ಥಾಪನೆ ಮಾಡುವುದು ಬಿಜೆಪಿ ಸರ್ಕಾರ. ಅಲೆಮಾರಿಗಳು ಅಮಾಯಕರು, ಅವಿದ್ಯಾವಂತರು ಎಂದು ತಿಳಿದು ಸಣ್ಣ ಸಣ್ಣ ಸೂಕ್ಷ್ಮ ಸಮುದಾಯವನ್ನ ಎತ್ತಿಕಟ್ಟಿ ಜಗಳ ತಂದಿಡುವ ಕೆಲಸ ಮಾಡಲಾಗ್ತಾ ಇದೆ ಎಂದು ಆರೋಪಿಸಿದ್ರು. ನಮ್ಮ ಉದ್ದೇಶ ಏನಿಲ್ಲ, ಈ ಅಲೆಮಾರಿ ಪಟ್ಟಿಯಿಂದನೂ ಕೈ ಬಿಡಬೇಕು, ಒಳ ಮೀಸಲಾತಿಯಿಂದ ಕೈ ಬಿಡಬೇಕು. ನಾವೆಲ್ಲ ಹೋಗಿರ್ಬೇಕು. ಈ ಕೊರಚರು ಅಸ್ಪೃಶ್ಯತೆಯಲ್ಲಿ ಇವತ್ತೂ ಕಳ್ಳರು, ಕೊರಚರು ಕಳ್ಳರು, ಎಲ್ಲರೂ ಹೋಗ್ಲಿ ಏನಾರಾಗಲಿ ಕಳ್ಳರು ಹಣಪಟ್ಟೆ ಈಗಲ್ಲ, ಬ್ರಿಟಿಷ್ ಕಾಲದಿಂದ ನಮಗೆ ಬಂದಿದೆ. ಈ ಉದ್ದೇಶದಿಂದ ಅಸ್ಪೃಶ್ಯ ಒಳಗಾದರು ಚಿಲುವಾದಿ ನಾರಾಯಣಸ್ವಾಮಿ ಅವರು ಈ ಕೊರಚರನ್ನ ಅಲೆಮಾರಿ ಪಟ್ಟಿಯಿಂದ ಬಿಡಬೇಕು, ಒಳ ಮೀಸಲಾತಿಯಿಂದ ಬಿಡಬೇಕು. ಇವತ್ತು ರಾಜ್ಯದಲ್ಲಿ ಈ ಚಿಲುವಾದಿಯವರು ಒಬ್ಬ IAS ಅಧಿಕಾರಿಗಳು ಎಷ್ಟು ಜನ ಇಲ್ಲ, ಎಷ್ಟು ಜನ MLAಗಳು ಇಲ್ಲ, ಎಷ್ಟು ಜನ ರಾಜಕೀಯದಲ್ಲಿಲ್ಲ. ಒಬ್ಬ IAS ಆಫೀಸರ್, IFF ಆಫೀಸರು ರಾಜ್ಯದಲ್ಲಿ ಸುಮಾರುಗಳಿದ್ದಾರೆ. ಚಿಲುವಾದಿ ಜನಾಂಗದಲ್ಲಿ ಒಬ್ಬ ಮಿನಿಸ್ಟರ್ ಆದ ಚಿಲುವಾದಿ ನಾರಾಯಣಸ್ವಾಮಿ ಕೊರಚರಲ್ಲಿ ಇದುವರೆಗೂ ಒಬ್ಬರು MLAಗಳು ಇಲ್ಲ, ಒಬ್ಬ IAS ಆಫೀಸರ್ಗಳಿಲ್ಲ, ಒಬ್ಬ KS ಆಫೀಸರ್ಸ್ಗಳಿಲ್ಲ. ಕೊರಚ ಜನಾಂಗದಲ್ಲಿ, ಈ ಕೊರಚ ಸಮಾಜದಲ್ಲಿ ಯಾರು ಇಲ್ಲ. ನಮ್ಮನ್ನೇ ಬೇಡ, ಒಳ ಮೀಸಲಾತಿಯಲ್ಲೂ ಬೇಡ ಅಂತೆ, ಅಲೆಮಾರಿ ಸಂಘದಲ್ಲೂ ಬೇಡ ಅಂತ ಹೇಳ್ತಾರೆ. ಇದು ಹೇಳಿಕೆ ಎಷ್ಟರ ಮಟ್ಟಿಗೆ? ಅವರು ಈ ಹೇಳಿಕೆನ ವಾಪಸ್ ತೊಗೊಬೇಕು. ಆ ಹೇಳಿಕೆ ತೊಗೊಂಡ್ಲಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. 30ನೇ ತಾರೀಕು ಶಿವಮೊಗ್ಗದಲ್ಲಿ ಒಂದು 11:30 ಬೃಹತ್ ಪ್ರತಿಭಟನೆ ಇಟ್ಕೊಬೇಕು. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅವ್ರ ಜೊತೆ ಒಂದು ಮನವಿ ಕೊಡಬೇಕು, ಮನವಿ ಮುಖಾಂತರ ಹೇಳಬೇಕು ಅನ್ನೋದೊಂದು ನಾವು ಅಜೆಂಡಾ ರೆಡಿ ಮಾಡ್ಕೊಂಡಿದ್ದೀವಿ. ಇವತ್ತು ಅವರು ಇಷ್ಟರೊಳಗೆ ಅವರು ಕ್ಷಮೆಯಾಚನೆ ಮಾಡಬೇಕು. ಈ ಜನಾಂಗ, ಕೊರಚ ಜನಾಂಗಕ್ಕೆ ನಾನು ಹೇಳಿಕೆ ಕೊಟ್ಟಿದ್ದು ತಪ್ಪಿದೆ. ಈ ಜನಾಂಗ ಹಿಂದುಳಿದರೆ, ಆರ್ಥಿಕವಾಗಿ ಹಿಂದುಳಿದರೆ, ಇದು ಹಂದಿಗೂಡಿನಂತ ಇದ್ದಾರೆ, ಇವರು ಕಳ್ಳರು ಅಂತ ಹಣಪಟ್ಟಿ ಪಟ್ಕೊಂಡಿದ್ದಾರೆ. ಇವತ್ತು ದೇವಸ್ಥಾನಗಳಿಗಾಗಲಿ ಎಲ್ಲಾಗಲಿ ಈ ಸಮಾಜದಲ್ಲಿ ನಮಗೆಲ್ಲೂ ಇಲ್ಲ. ಹಾಗಾಗಿ ಅವರು ಹೇಳಿಕೆನ ವಾಪಸ್ ತಗೊಬೇಕು, ಕ್ಷಮೆಯಾಚನೆ ಮಾಡಬೇಕು ಅಂತ ಇಲ್ಲಿ ಒಂದು ಪತ್ರಿಕಾ ಮಾಧ್ಯಮ ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ. ಈ ಸಮಾಜ ಯಾವ ಸ್ಥಿತಿಯಲ್ಲಿ ಇದ್ದಾರೆ ಅಂತ ನಿಮ್ಗೆ ಹೇಳಿದರೆ, ನೀವು ಕೇಳಿದರೆ ನಾವು ಎಳೆಯಾಗಿ ಹೇಳ್ತೀವಿ. ಇದ್ರ ಹೆಚ್ಚಿಗೆ ಮಾಹಿತಿ ನಮ್ಮ ಮಾದಾಪುರ ಸಿದ್ದೇಶ್ ಅವರು ಮಾತಾಡ್ತಾರೆ. ಬ್ರಿಟಿಷರ್ ಕಾಲದಲ್ಲಿ ಪರಿಚರು ಎತ್ತು ಗಾಡಿ ಇಟ್ಕೊಂಡು ಅವರು ಬ್ರಿಟಿಷರ್ ತರ್ತಕ್ಕಂಥ ಸರಕನ್ನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ರೈಲು ಮಾರ್ಗ ಬಂದಾಗ ಇವರಿಗೆ ಯಾವುದೇ ತರ ಎತ್ತು ಗಾಡಿ ಯೂಸ್ ಮಾಡಿ ದುಡಿಮೆ ಮಾಡ್ಕೊಂಡು ತಿನ್ನಕ್ಕಾಗದೆ ಇವರು ಅಲೆಮಾರಿಗಳು ಆಗ್ತಾರೆ. ಆಗಿನ ಬ್ರಿಟಿಷರ್ ಕಾಲದಲ್ಲಿ ಅಲೆಮಾರಿ ಆಗ್ತಾರೆ. ತದನಂತರದಲ್ಲಿ ಇವರು ಜೀವನೋಪಾಯಕ್ಕಾಗಿ ಮೆಣಸಿನಕಾಯಿ, ರಾಗಿ, ಭತ್ತ ಈ ತರದ ದವಸ ಧಾನ್ಯಗಳನ್ನ ಕದ್ದು ತಿನ್ನೋದ್ರ ಮುಖಾಂತರ ಇವರು ಜೀವನ ಸಾಗಿಸ್ತಾ ಇದ್ರು. ನಂತರದಲ್ಲಿ ಬ್ರಿಟಿಷ್ ಗೌರ್ಮೆಂಟ್ 1871ರಲ್ಲಿ ಇವ್ರನ್ನ ಟ್ರೈಬಲ್ ಆಕ್ಟ್ ಅಂತ ಒಂದು ಆಕ್ಟ್ ಮಾಡಿ ಇವ್ರನ್ನ ಬಂಧಿಸ್ತಾರೆ. ನಮ್ಮನ್ನ ಕೊರಚರನ್ನ ಬಂಧಿಸ್ತಾರೆ. ಈಗಲೂ ಕೂಡ ನೀವು ನೋಡಬಹುದು, ಹುಬ್ಳಿಯಲ್ಲಿ ಸೆಂಟ್ಲ್ಮೆಂಟ್ ಏರಿಯಾ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.